ಈ ಒಂದು ಸಿನಿಮಾ ಹಿಟ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಪಬ್ಲಿಕ್ಕಲ್ಲಿ ಚಪ್ಪಲಿ ಹೊಡ್ಕೊಳ್ಳೋ ಥರ ವೀಡಿಯೋ ಮಾಡಿ ಹಾಕಿದ್ರು. ಸಿನಿಮಾ ಏನಷ್ಟು ವರಸ್ಟ್ ಆಗಿದೆಯಾ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾರ್ಬರಿಕ್ ಮೋಹನ್ ಶ್ರೀವತ್ಸ ಅವರು ಬರೆದು ಡೈರೆಕ್ಟ್ ಮಾಡಿದಂಥ ಸಿನಿಮಾ. ಅಷ್ಟೇ ಅಲ್ಲ, ಸತ್ಯರಾಜು, ವಸಿಷ್ಠ, ಸಿಂಹ ಇವರು ನಮ್ಮ ಕನ್ನಡದ ಆ್ಯಕ್ಟರು. ಇವರೆಲ್ಲ ಸೇರಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇದು. ಈ ಒಂದು ಸಿನಿಮಾ ಸ್ಟೋರಿ ವೈಸು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದೆ. ಬಟ್ ಡೈರೆಕ್ಟ್ರು ಮಾಡಿದಂಥ ಮಿಸ್ಟೇಕ್ ಏನಂದರೆ ಬಾರ್ಬರಿಕನ ರೆಫರೆನ್ಸ್ ತೊಗೊಂಬರೋದು ಆದಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ಲಿಲ್ಲ ಈ ಒಂದು ಸಿನಿಮಾದಲ್ಲಿ ಆ ಒಂದು ರೆಫರೆನ್ಸು. ಬಟ್ ಸಿನಿಮಾ ವಿಷಯಕ್ಕೆ ಬಂದರೆ ಆ ಥರ ಸೋಲೋ ಅಂಥ ಸಿನಿಮಾ ಏನಲ್ಲ ಗುರು. ಜಸ್ಟ್ ಹಿಟ್ಟಾದರೂ ಆಗೋವಂಥ ಕೇಪಬಿಲಿಟಿ ಇದೆ. ಯಾಕಂದರೆ ಅಂಥ ಮೆಸೇಜ್ ಆಗಲಿ, ಕೀ ಪಾಯಿಂಟ್ಸ್ ಆಗಲಿ ಎಲ್ಲ ಚೆನ್ನಾಗಿ ಎತ್ಕೊಂಡಿದ್ದಾರೆ ಮೋಹನ್ ಶ್ರೀವತ್ಸ ಅವರು. ಬಟ್ ಅವರು ಬಲವಂತವಾಗಿ ಈ ಒಂದು ಸಿನಿಮಾಗೆ ಇರ್ಕಿಸಿದಂಥ ಕ್ಯಾರೆಕ್ಟ್ರೇ ಬಾರ್ಬರಿಕ್. ಹೌದು, ಈ ಒಂದು ಕ್ಯಾರೆಕ್ಟ್ರು ಮಹಾಭಾರತದಲ್ಲಿ ಒಂದು ಪವರ್ಫುಲ್ ಕ್ಯಾರೆಕ್ಟ್ರೇ. ಬಟ್ ಈ ಒಬ್ಬ ಮಹಾಯೋಧನ ಶ್ರೀಕೃಷ್ಣ ಪರಮಾತ್ಮ ಅವರು ಕುರುಕ್ಷೇತ್ರಗಿಂತ ಮುಂಚೆನೇ ಸಂಹರಿಸ್ತಾರೆ. ಬಿಕಾಸ್ ಇವ್ರ ಹತ್ರ 3 ಬಾಣ ಇದ್ವು. ಒಂದು ಬಾಣ ಎಷ್ಟು ಜನ ಇದ್ದಾರೆ ಅಂತ ನೋಡುತ್ತೆ, ಇನ್ನೊಂದು ಬಾಣ ಲಕ್ಷ್ಯನ ಗುರಿಯಾಗಿ ಇಟ್ಕೊಳ್ಳುತ್ತೆ, ಇನ್ನೊಂದು ಬಾಣ ಲಕ್ಷ್ಯನ ಛೇದಿಸುತ್ತೆ. ಸರಿಯಾಗಿ ಹೇಳಿದ್ನೇ ಅಲ್ವೋ ಗೊತ್ತಿಲ್ಲ. ಬಟ್ ಈ 3 ಬಾಣಗಳಿಂದ ಇಡೀ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧನ ಜಸ್ಟ್ 1-2 ನಿಮಿಷದಲ್ಲಿ ಮುಗಿಸೋವಂಥ ಕೇಪಬಿಲಿಟಿ ಈ ಒಂದು ಬಾರ್ಬರಿಕ ಯೋಧನಿಗಿತ್ತು. ಈ ಒಬ್ಬ ಯೋಧ ನಾವು ಮಹಾಭಾರತದಲ್ಲಿ ಏನು ಕೇಳ್ತೀವಿ, ಘಟೋತ್ಕಚ ಇವರ ಮಗ, ಅಷ್ಟೇ ಅಲ್ಲ ಭೀಮನ ಮೊಮ್ಮಗ. ಬಟ್ ಈತ ನಾನು ಯಾರ ಕಡೆ ಶಕ್ತಿ ಇರೋದಿಲ್ವೋ ಅವ್ರ ಕಡೆ ನಾನು ಯುದ್ಧದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತೇನೆ. ಆಬ್ಸಲ್ಯೂಟ್ಲಿ ಕೃಷ್ಣ ಪಾಂಡವ್ರ ಕಡೆ ಇರೋದ್ರಿಂದ ಅವರು ಪವರ್ಫುಲ್ ಆಗಿರ್ತಾರೆ, ಕೌರವರು ವೀಕ್ ಆಗಿರ್ತಾರೆ. ಹಾಗಾಗಿ ಕೌರವ್ರ ಪರ ಹೋಗ್ತೀನಿ ಅಂದಾಗ ಶ್ರೀಕೃಷ್ಣ ಅವರ ಒಂದು ತಲೆನ ಕಡಿತಾರೆ. ಬಟ್ ಆ ಕಡ್ದಂಥ ತಲೆನ ಎತ್ತರವಾದ ಒಂದು ಜಾಗದಲ್ಲಿ ಇಟ್ಟದ್ರಿಂದ ಇಡೀ ಮಹಾಭಾರತ ಯುದ್ಧನ ಆ ಮರದ ಮೇಲೆ ಈ ಒಬ್ಬ ಬಾರ್ಬರಿಕ ಮಹಾಯೋಧ ನೋಡ್ತಾನೆ ಅನ್ನೋ ಒಂದು ಮಾಹಿತಿನ ನಾವು ಮಹಾಭಾರತದಲ್ಲಿ ನೋಡ್ಬೋದು. ಈ ಒಬ್ಬ ಬಾರ್ಬರಿಕ ಕ್ಯಾರೆಕ್ಟರ್ಗೆ ಮಹಾಭಾರತದಲ್ಲೂ ಕೂಡ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ. ಬಟ್ ಒಬ್ಬ ಮಹಾನ್ ಯೋಧ ಅಂತ ಗೊತ್ತು. ಆ ಒಂದು ರೆಫರೆನ್ಸು ಸ್ಟೋರಿಗೆ ಅಗತ್ಯ ಇದ್ದರೆ ತಗೊಂಬೋದಾಗಿತ್ತು. ಬಟ್ ಅಗತ್ಯ ಇರಲಿಲ್ಲ. ಇದೇ ಒಂದು ಜೋಶಲ್ಲೇ ಬಾರ್ಬರಿಕನ್ನು ಇಟ್ಕೊಂಡು ಪ್ರಮೋಷನ್ನು ಕೂಡ ಮಾಡಿದ್ರು. ಬಟ್ ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟರ್ನ ಜಸ್ಟ್ ರೆಫರೆನ್ಸ್ ಆಗಿ ತಗೊಂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾದಾಗ ಸಿನಿಮಾಗೆ ಅಷ್ಟು ಜನ ಬಂದಿರಲ್ಲ. ಥಿಯೇಟ್ರಿಗೆ ಯಾರೂ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾಯಿತ್ತು. ಬಟ್ OTTನಲ್ಲಿ ಇವಾಗ ಅಮೆಝಾನ್ ಪ್ರೈಮಲ್ಲಿ ಅವೈಲಬಲ್ ಇದೆ. ಇದೊಂದು ರಿವೆಂಜ್ ಬೇಸ್ಡ್ ಮೂವಿ. ಮತ್ತು ಟ್ವಿಸ್ಟ್ ಮತ್ತು ಟರ್ನ್ಗಳು ಹಂಗೆ ಇದ್ದಾವೆ ಸ್ಟೋರಿನಲ್ಲಿ. ಎಂಗೇಜ್ ಮಾಡುತ್ತೆ, ನೋಡಿಲ್ಲ ಅಂದರೆ ನೋಡಿ. ನಮ್ಮ ವಸಿಷ್ಠ ಸಿಂಹ ಅವರು ಅವರ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸತ್ಯಂ ರಾಜೇಶೇ ಆಗಲಿ ಅವರವರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಸಿನಿಮಾ ಓಕೆ ನೋಡ್ಬೋದು, ಬಟ್ ಅಂಥ ಮೂವಿ ಏನಲ್ಲ. ಬಟ್ ಸಿನಿಮಾ ಥಿಯೇಟರ್ನಲ್ಲಿ ಸ್ವಲ್ಪ ದಿನ ಓಡಬೇಕಾಗಿತ್ತು ಅನ್ನೋ ಒಂದು ಹೋಪ್ ಇದೆ. ಬಟ್ ಡೈರೆಕ್ಟ್ರು ಕೂಡ ಟ್ರೆಂಡಿಗೆ ಅಡಾಪ್ಟ್ ಆಗೋದಕ್ಕಿಂತ ಟ್ರೆಂಡ್ನ ಬಳಸ್ಕೊಂಡು ಅವರ ಒಂದು ವಿಷನ್ನ ನಮ್ಮ ಮುಂದೆ ತೊಗೊಂಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅವಾಗವಾಗ ಈ ಥರ ಒಂದು ವಿಚಾರಗಳು ಆಗ್ತಾಯಿರ್ತವೆ. ಡೈರೆಕ್ಟರ್ಗಳು ಕೂಡ ತುಂಬ ಧೈರ್ಯನ ತೊಗೊಂಡು ಮುಂದಿನ ಪ್ರಾಜೆಕ್ಟ್ನ ತುಂಬ ಚೆನ್ನಾಗಿ ನಮ್ಮ ಮುಂದೆ ತೊಗೊಂಬರಲಿ. ಇನ್ನು ಕಾಂತಾರ ಫೈನಲಿ 500 ಕೋಟಿನ ಕಲೆಕ್ಷನ್ ಮಾಡ್ತು. ಈ ಒಂದು ವಿಚಾರನ ನಿನ್ನೆ ಹೊಂಬಾಳೆ ಅವರು ಅವರ ಒಂದು ಯೂಟ್ಯೂಬ್ ಚಾನಲ್ಲಿ ಅಫಿಷಿಯಲಿ ಒಂದು ಪೋಸ್ಟರ್ನ ಇಳಿಸಿದ್ದಾರೆ. ಈ ಒಂದು ಸಿನಿಮಾ 509.25 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ. ಇನ್ನೊಂದು 91 ಕೋಟಿ ಕಲೆಕ್ಷನ್ನ ಮಾಡಿದ್ರೆ ಇವತ್ತಿಗಾಲೇ ಒಂದು 550 ಆಗಿರುತ್ತೆ ಅಂತ ಅಂದ್ಕೊಂಡಿನಿ. ಸೊ ಇನ್ನೊಂದು 50 ಕೋಟಿ ಇರುತ್ತೆ. ಈ ಒಂದು ಬ್ರೇಕ್ ಥ್ರೂನ ತೊಗೊಂಬಂತು ಅಂದರೆ ಸಿನಿಮಾ ಗೆದ್ದಂಗೆ. ನೋಡಬೇಕು 1000 ಕೋಟಿಗೆ ಹೆಂಗೆ ಹೋಗಿ ಮುಟ್ಟುತ್ತೆ ಈ ಒಂದು ಸಿನಿಮಾ ಅಂತ. ಇನ್ನು ದಸರಾ ಆಗಿದೆ, ಈಗ ದೀಪಾವಳಿ ಬರುತ್ತೆ, ಆಗಲೂ ಕೂಡ ಒಳ್ಳೆ ಲಾಂಗ್ ರನ್ ತಗೊಳ್ಳೋವಂಥ ಚಾನ್ಸಸ್ ಇದೆ. ಅಷ್ಟೆಲ್ಲ ಟಿಕೆಟ್ಗಳು ಕೂಡ ಸಖತ್ತಾಗಿ ಸೇಲ್ ಆಗ್ತಾ ಇದ್ದಾವೆ. ಹಂಗೆ ಕೂಡ ಥಿಯೇಟರ್ನಲ್ಲಿ ಜಾಗ ಕೂಡ ಸಿಗ್ತಾ ಇಲ್ಲ. ನೋಡೋಣ ಈ ಒಂದು ಡಿವೈನ್ ಜರ್ನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ರಿಷಬ್ ಶೆಟ್ರು ಸಖತ್ತಾಗಿ ಸಿನಿಮಾನ ಮೇಕಿಂಗ್ನ ಮಾಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ವಿಷನ್ನು ಕೂಡ ನಮ್ಮ ಕಣ್ಣ ಮುಂದೆ ಬಂದಿದೆ. ಸಿನಿಮಾನ ನೋಡಿಲ್ಲ ಅಂದರೆ ಥಿಯೇಟರ್ನಲ್ಲೇ ಹೋಗಿ ನೋಡಿ. ಈ ಒಂದು ಸಿನಿಮಾ ಫೈನಲಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಇದಾಗಿತ್ತು ವಿಡಿಯೋ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.